ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನಮ್ಮ ಗಾರ್ಡಿಯನ್ ಏಂಜಲ್ಸ್ ನಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಇದು ನಮ್ಮ ಗಾರ್ಡಿಯನ್ ಏಂಜಲ್ಸ್. ನಮ್ಮ ಜೀವನದಲ್ಲಿ ತುಂಬಾ ನಾವು ಸ್ಟ್ರಗಲ್ ಪಡ್ತಾ ಇರ್ತೀವಿ, ಬಟ್ ಯಾವುದಕ್ಕೂ ನಮಗೆ ಉತ್ತರ ಸಿಕ್ಕಿರಲ್ಲ. ಆಗ ನಾವು ನಮ್ಮ ದೇವತೆ ಅಂದರೆ ನಮ್ಮ ಜನ್ಮದಿಂದ ನಾವು ಹುಟ್ಟಿರೋ ಕ್ಷಣದಿಂದನೂ ನಮಗೋಸ್ಕರನೇ ನಮ್ಮನ್ನು ಕಾಯುವಂತಹ ದೇವ ಇರ್ತಾರೆ. ಆ ದೇವನೇ ಗಾರ್ಡಿಯನ್ ಏಂಜಲ್ಸ್. ಆ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡಬೇಕು ಅಂತ ಹೇಳಿ ಇವತ್ತು ತಿಳಿಸ್ತಾ ಇದ್ದಾರೆ ಅಂತ ನೋಡೋಣ. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಪ್ರೇಯರ್ ಮಾಡಿ, ಆ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ, ಯಾವ ರೀತಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನಾನು ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ಯಾರೋ, ಥ್ಯಾಂಕ್ ಯು ಗಾರ್ಡಿಯನ್ ಏಂಜಲ್ಸ್. ಯಾವ ಸಂದೇಶ ಕೊಡಬೇಕು ಅಂತ ಹೇಳಿ ಇವತ್ತಿನ ರೀಡಿಂಗ್ ನೋಡೋಣ. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಓರೆಕಲ್ ಕಾರ್ಡ್ರಿಂದ ಎರಡು ಸಂದೇಶ ತೆಗೆದಿದ್ದೀನಿ, ಅದು ಲಾಸ್ಟಲ್ಲಿ ನೋಡೋಣ. ಮತ್ತು ಏಂಜಲ್ಸಿಂದ ನಿಮಗೆ ಯಾವ ಸಂದೇಶ ಅಂದರೆ ಅವರು ನಿಮಗೆ ಇನ್ನೂ ಹೆಚ್ಚಿನ ಸಂದೇಶ ಏನು ಕೊಡಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ನೋಡೋಣ. ಓಕೆ, ಅದು ಸಹಿತ 2 ಕಾರ್ಡ್ ತೆಗೆದಿದ್ದೀನಿ. Ace of Cups, wonderful. Four of Cups, Page of Swords, the Five of Cups ಮತ್ತು 7 of Cups. ಇಲ್ಲಿ ನಿಮಗೆ ಸಂದೇಶ ಏನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರಪ್ಪ ಅಂದರೆ, ಗಾರ್ಡಿಯನ್ ಏಂಜಲ್ಸ್ ಇಲ್ಲಿ ಪ್ರೀತಿಯ ವಿಚಾರವಾಗಿ ತುಂಬಾ ಪರ್ಟಿಕ್ಯುಲರಾಗಿ ಹೇಳಲು ಇಷ್ಟಪಡ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಈ ಮನುಷ್ಯ ಅಂದಮೇಲೆ ಪ್ರೀತಿಲಿ ಜಾರುತ್ತಾರೆ. ಆ ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ತುಂಬಾ ಪ್ರಯತ್ನನೂ ಪಡ್ತಾರೆ. ಆ ಸಂಬಂಧ ಉಳಿಸ್ಕೋಬೇಕು ಅಂತ ಹೇಳಿ ತುಂಬಾ ಕಷ್ಟನೂ ಪಡ್ತಾರೆ. ಆ ವಿಚಾರದಲ್ಲಿ ನೀವು ಸ್ವಲ್ಪ ತುಂಬಾ ಕಷ್ಟದಲ್ಲಿದ್ದೀರಿ. ಅಂದರೆ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿ ನಿಮಗೆ ತುಂಬಾ ನೋವು ಕೊಟ್ಟಿದ್ದಾರೆ, ತುಂಬಾ ಕಣ್ಣೀರು ಹಾಕಿಸಿದ್ದಾರೆ, ನಿಮಗೆ ತುಂಬಾ ಸ್ಟ್ರಗಲ್ ಪಡುವಂತೆ ಮಾಡಿದ್ದಾರೆ. ಅಂದರೆ ನಿಮ್ಮನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮಗೆ ಮೋಸ ಮಾಡಿರಬಹುದು, ಅಥವಾ ಬೇರೆ ಅಫೇರ್ ಅಥವಾ ಬೇರೆ ಸಂಬಂಧದಲ್ಲಿ ನಿಮಗೆ ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಈ ರೀತಿಯಲ್ಲಿ ನಿಮಗೆ ನೋವನ್ನು ಕೊಟ್ಟಿರ್ಬೋದು. ಆ ನೋವಿನಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರಾ, ನೋವು ಕಷ್ಟ ಎಲ್ಲದನ್ನೂ ಅನುಭವಿಸಿದ್ದೀರಾ. ಹಣದ ವಿಚಾರದಲ್ಲೂ ಸಹಿತ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ಏಕೆಂದರೆ ಈಗ ಪ್ರೀತಿ ಒಂದೇ ನಮಗೆ ಜೀವನ ಆಗಿರಲ್ಲ. ಹಣದ ವಿಚಾರದಲ್ಲಾಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ತಂದೆ ತಾಯಿ ವಿಚಾರದಲ್ಲಾಗಿರ್ಬೋದು, ಅಕ್ಕ ತಂಗಿಯರಲ್ಲಾಗಿರ್ಬೋದು, ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಲಿ ನಮಗೆ ಪ್ರೀತಿ ವಿಚಾರದಲ್ಲಿ ನಮಗೆ ದ್ರೋಹ ಮಾಡಿರ್ಬೋದು, ನಂಬಿಕೆ ದ್ರೋಹ ಮಾಡಿರ್ಬೋದು. ನಂಬಿಕೆ ಅನ್ನೋದೇ ನಮಗೆ ಎಷ್ಟು ನಂಬಿರ್ತೀವಿ, ನಮಗೆ ನಂಬಿಸಿ ಕುತ್ತಿಗೆ ಕೊಯ್ಯುವಂತಹ ಸ್ಥಿತಿ. ಇವಾಗ ನೀವು ಆ ಸ್ಥಿತಿಲಿದ್ದೀರಾ ಅನ್ನೋದನ್ನು ಇಲ್ಲಿ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಮುಖ್ಯ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರಪ್ಪ ಅಂದರೆ, ನೀವು ಎಷ್ಟು ಈ ಪ್ರೀತಿಲಿ ನೀವು ಮೋಸ ಹೋಗಿದ್ದೀರಾ, ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ನಾನು ನಿಮಗೆ ದಾರಿ ಕೊಡ್ತಾ ಇದ್ದೀನಿ, ನಿಮಗೆ ಒಳ್ಳೆಯದೊಂದು ಅಪರ್ಚುನಿಟಿಗಳನ್ನ ಕೊಡ್ತಾ ಇದ್ದೀನಿ.
ಈಗ ಹೊಸದಾಗಿ ಮದುವೆ ಆಗಬೇಕು ಅನ್ನುವಂತಹ ವ್ಯಕ್ತಿಯ ಜೀವನದಲ್ಲಿ ಏನೋ ಮಿಸ್ಗೈಡೆನ್ಸ್ ಆಗಿ ಅಥವಾ ಮ್ಯಾರೇಜ್ ನಿಂತಿರ್ಬೋದು, ಅಥವಾ ಗಂಡ ಹೆಂಡತಿಯಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿ ತೊಂದರೆ ಅನುಭವಿಸ್ತಾ ಇರ್ಬೋದು, ಅಥವಾ ಲವ್ ಫೇಲ್ಯೂರ್ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅಥವಾ ತಂದೆ ತಾಯಿ ಜೊತೆ ಜಗಳ, ಅಥವಾ ಮಕ್ಕಳ ಜೊತೆ ಕಲಹಗಳು, ಈ ರೀತಿ ನೀವು ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರಿ ಅಂದರೆ ಅದು ನಿಮಗೆ ಈಗ ತಾತ್ಕಾಲಿಕ. ನೆಕ್ಸ್ಟ್ ಬರುವ ದಿನಗಳಲ್ಲಿ ನಿಮಗೆ ಆ ಜೀವನ ಒಂದು ಸುಂದರಮಯವಾದ ಜೀವನ ಆಗುತ್ತೆ. ನಿಮಗೆ ಕಣ್ಣೀರು ಅನ್ನೋದು ತಪ್ಪುತ್ತೆ. ನಾವು ನಿಮಗೆ ಒಳ್ಳೆ ದಾರಿ ತೋರಿಸ್ತಾ ಇದ್ದೀವಿ. ನಾವು ನಿಮಗೆ ಹುಟ್ಟುವಂತಹ ಪ್ರೀತಿ ಕೊಡುವಂತಹ ಮನಸ್ಥಿತಿಯನ್ನು, ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಯ ಮನಸ್ಸನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯೂನಿವರ್ಸ್ ಗೈಡೆನ್ಸ್ ಇದು ಏನಿದೆ, ಪ್ಲ್ಯಾನ್ ಏನಿದೆಯೋ ಅದು ನಿಮಗೆ ನಿಮ್ಮ ಜೀವನದಲ್ಲಿ ಮತ್ತೆ ಹೊಸದಾದ ಜೀವನವನ್ನು ಕಟ್ಕೊಳ್ಳೋಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಿ. ನಾವು ನಿಮಗೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದೀವಪ್ಪ ಅಂದರೆ, ನಿಮ್ಮ ಪ್ರೀತಿ ಏನು ನೀವು ಕಳ್ಕೊಂಡಿದ್ದೀರಾ, ನಿಮಗೆ ಕಣ್ಣೀರು ಹಾಕಿಸಿರುವಂತಹ ವ್ಯಕ್ತಿ, ನಿಮಗೆ ಮೋಸ ಮಾಡಿರುವಂತಹ ವ್ಯಕ್ತಿ ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡುವಂತಹ ಕ್ಷಣಗಳು ಸಹಿತ ಬರಬಹುದು. ನೀವು ಕಾಯಿರಿ, ನೀವು ವೆಯ್ಟ್ ಮಾಡಿ. ಯಾಕೆಂದರೆ ಈಗ ಒಬ್ಬ ಮನುಷ್ಯ ಕೆಟ್ಟ ಸ್ಥಿತಿಯಲ್ಲಿದ್ದ, ನೋವು ಅನುಭವಿಸ್ತಾ ಇದ್ದ ಅಂದರೆ ಆ ವ್ಯಕ್ತಿ ಏನು ಬೇಕಾದರೂ ಜೀವನದಲ್ಲಿ ಕಳ್ಕೋಬಹುದು. ಜೀವನೇ ಕಳ್ಕೋಬಹುದು, ಸಂಬಂಧಗಳನ್ನೇ ಕಳ್ಕೋಬಹುದು, ಇನ್ನು ಯಾವುದೋ ಒಂದನ್ನು ಕಳ್ಕೋಬಹುದು. ಆ ಕಳ್ಕೊಳ್ಳುವಂತಹ ಕ್ಷಣಗಳನ್ನು ನೀವು ಮಾಡಬೇಡಿ. ನಾವು ಮುಂದೆ ಬರುವಂತಹ ದಿನಗಳಲ್ಲಿ ಆ ಪ್ರೀತಿನ ನಿಮಗೆ ಮತ್ತೆ ಮರುಕಳಿಸ್ತೀವಿ. ನಾವು ನಿಮಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದೀವಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಫಸ್ಟ್ ಕಾರ್ಡಲ್ಲೇ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ 4 ಆಫ್ ಕಪ್ಸ್ ಅಂದರೆ ನೀವು ಪ್ರೀತಿಯಲ್ಲಿ ತುಂಬಾ ಪ್ರೀತಿಯಿಂದ ದೂರ ಇದ್ರಿ. ಅಂದರೆ ಯೂನಿವರ್ಸಲ್ಲಿ ನಿಮಗೆ ಆ ಪ್ರೀತಿನ ನಿಮಗೆ ಕೊಟ್ಟಿತ್ತು, ಬಟ್ ನೀವೇನು ಮಾಡ್ತಾಯಿದ್ರಿ, ನೀವು ಅವರಲ್ಲಿಟ್ಟಿರುವಂತಹ ನಂಬಿಕೆಯಿಂದ ಆ ನಂಬಿಕೆಯನ್ನು ನಿಮಗೆ ಮೋಸ ಹೋಗಿರೋದ್ರಿಂದ ನಿಮಗೆ ಆ ಪ್ರೀತಿ ಮೇಲೆ ಯಾವುದೇ ಥರದ ನಂಬಿಕೆ ಇಲ್ಲ. ಯಾಕೆಂದರೆ ಒಂದು ಸಾರಿ ನಮ್ಮ ಪ್ರೀತಿನ ಕಳ್ಕೊಂಡಿರಿ ಅಂದರೆ ಆ ಪ್ರೀತಿ ಮೇಲೆ ನಮಗೆ ತುಂಬಾ ಅಗೌರವ, ಅಂದರೆ ನಂಬಿಕೆನೇ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಇರ್ತೀವಿ. ಆ ಪ್ರೀತಿಯಿಂದನೇ ದೂರ ಉಳಿಬೇಕು, ನಮಗೆ ಆ ಪ್ರೀತಿಯ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ನಾವು ತುಂಬಾ ಡಿಪ್ರೆಷನ್ಗೆ ಹೋಗಿರ್ತೀವಿ. ಆ ಕ್ಷಣದಲ್ಲಿಯೂ ಸಹಿತ ಯೂನಿವರ್ಸ್ ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆಗಿದ್ದು ನಿಮಗೆ ಆ ಪ್ರೀತಿನ ಕೊಡಲು ಇಷ್ಟಪಡ್ತಾ ಇದೆ. ಅಂದರೆ ಆ ಪ್ರೀತಿನ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನೀವೇನು ಮಾಡ್ತಾ ಇದ್ದೀರಾ, ಅದರಿಂದನೂ ಸಹಿತ ದೂರ ಇರಲು ಇಷ್ಟಪಡ್ತಾ ಇದ್ದಾರೆ. ಏಕೆಂದರೆ ಇಷ್ಟು ದಿನ ನೀವು ಏನು ಕಷ್ಟಪಟ್ಟಿದ್ರಿ, ಒಬ್ಬ ವ್ಯಕ್ತಿನ ಎಷ್ಟು ನಂಬಿದ್ರಿ, ಒಬ್ಬ ವ್ಯಕ್ತಿಗಾಗಿ ಎಷ್ಟು ಪ್ರೀತಿ ಕೊಡಲು ಇಷ್ಟಪಡ್ತಾ ಇದ್ದರೆ ಆ ಪ್ರೀತಿಯಿಂದ ನೀವು ತುಂಬಾ ದೂರ ಉಳಿದ್ರಿ. ಏಕೆಂದರೆ ಈಗ ಒಬ್ಬ ಮನೇಲಿ ಹಸ್ಬೆಂಡ್ ಆಗಿರ್ಬೋದು, ಅಥವಾ ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ಮನೇಲಿ ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಅದು ನಿಮಗೆ ತುಂಬಾ ನೀವು ಒಬ್ಬ ವ್ಯಕ್ತಿ ಎಷ್ಟು ಪ್ರೀತಿ ಕೊಡಬೇಕು ಅಷ್ಟು ಪ್ರೀತಿ ಕೊಡ್ತಾನೆ. ಏಕೆಂದರೆ ಒಬ್ಬ ಹೆಣ್ಮಗಳು ಆಗಿರ್ಬೋದು, ಗಂಡು ಮಗ ಆಗಿರ್ಬೋದು, ಒಬ್ಬರನ್ನು ಒಂದು ಸಾರಿ ನಂಬಿದರೆ ಅವ್ರಿಗೋಸ್ಕರ ಜೀವ ಕೊಡೋಕ್ಕೂ ರೆಡಿಯಾಗಿರ್ತಾರೆ. ಆದರೆ ಆ ವ್ಯಕ್ತಿಗೆ ನಾವು ಜೀವ ಕೊಡುವಷ್ಟು ಆ ವ್ಯಕ್ತಿ ಅರ್ಹನಾ? ನಮ್ಮ ಜೀವನದಲ್ಲಿ ಆ ವ್ಯಕ್ತಿ ನಮಗೆ ನಮ್ಮ ಪ್ರೀತಿ ಪಡ್ಕೊಳ್ಳೋಕೆ ಅರ್ಹತೆ ಇದೆಯಾ ಅನ್ನೋದನ್ನು ಸಹಿತ ನಾವು ಯೋಚನೆ ಮಾಡಿ ಆ ವ್ಯಕ್ತಿಯಿಂದ ನೋವು ಕಣ್ಣೀರನ್ನು ಅನುಭವಿಸ್ತಾ ಆ ವ್ಯಕ್ತಿಯಿಂದ ದೂರ ಇರಲು ಇಷ್ಟಪಡ್ತೀವಿ. ಆಗ ಸಹಿತ ನಮ್ಮ ಜೀವನದಕ್ಕೆ, ಅಂದರೆ ನಮ್ಮ ಸೋಲ್, ನಾವು ಅದನ್ನೇ ಪಡ್ಕೊಂಬಂದಿರ್ತೀವಿ. ಆ ವ್ಯಕ್ತಿ ನಮ್ಮ ಜೀವನದಲ್ಲೇ ಇರಬೇಕಾಗಿತ್ತು. ಏಕೆಂದರೆ ಅದು ಯಾವುದೇ ಜನ್ಮದ ಕರ್ಮನ ಗೊತ್ತಿಲ್ಲ, ಆ ಪ್ರೀತಿನ ಅದನ್ನು ನಾವು ಪಡ್ಕೊಂಡಿರ್ತೀವಿ. ಬಟ್ ಅದನ್ನು ಉಳಿಸ್ಕೊಂಡು ಹೋಗಬೇಕಲ್ವಾ? ಅದನ್ನು ಉಳಿಸ್ಕೋಬೇಕು ಅಂದರೆ ನಮಗೆ ಯೂನಿವರ್ಸಲ್ ಸಪೋರ್ಟ್, ಅಂದರೆ ಆ ಪ್ರೀತಿ ನಮಗೆ ಬೇಕೇ ಬೇಕು ಅಂತ ಹೇಳಿ ನಾವು ಯೂನಿವರ್ಸಲ್ ಸಪೋರ್ಟ್ ಸಹಿತ ತಗೋಬಹುದು. ಅವರು ಸಹಿತ ನಮಗೆ ಗೈಡ್ ಮಾಡ್ತಾ ಇರ್ತಾರೆ. ಈ ರೀತಿ ಹೋಗಿರು, ಈ ರೀತಿ ಮಾಡು. ನಿಮಗೆ ನೂರಾರು ಸಂದೇಶಗಳನ್ನ ಕೊಡ್ತಾರೆ, ನಂಬರ್ ಮುಖಾಂತರ ಕೊಟ್ಟಿರ್ತಾರೆ, ಅಥವಾ ಬೇರೆ ವ್ಯಕ್ತಿಗಳಿಂದ ಕೊಟ್ಟಿರ್ತಾರೆ. ನಿಮಗೆ ಯಾವ ರೀತಿ ನಿಮ್ಮ ಜೀವನ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಆ ಯೂನಿವರ್ಸ್ ಇಷ್ಟಪಡ್ತಾ ಇದೆಯೋ, ಪ್ಲ್ಯಾನ್ ಮಾಡ್ಕೋತಾ ಇದೆಯೋ ಆ ರೀತಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಬಟ್ ಆ ಗೈಡೆನ್ಸ್ ನಿಮಗೆ ಗೊತ್ತಾಗಿರಲ್ಲ.
ಆಗಲಿ. ಯಾಕೆಂದರೆ ಇವಾಗ ಒಬ್ಬ ವ್ಯಕ್ತಿ ನೋವಲ್ಲಿದ್ದಾನೆ, ನೋವಲ್ಲಿರ್ತಾರೆ ಅಂದರೆ ಅದು ಏನು ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಏನು ಆಗ್ತಾಯಿದೆ, ನಮಗೇನಾದರೂ ನಮ್ಮ ಎದುರಿಗೆ ಇರುವಂತಹ ಸಲಹೆಗಳು, ಪರಿಹಾರಗಳು ಸಹಿತ ನಮ್ಮ ಕಣ್ಣಿಗೆ ಕಾಣದೇ ಇರೋಷ್ಟು ನಾವು ಡಿಪ್ರೆಷನ್ನಲ್ಲಿ ಇರ್ತೀವಿ. ಆ ಡಿಪ್ರೆಷನ್ ಇರೋದನ್ನು ಬಿಟ್ಟು ನಮ್ಮ ಜೀವನವನ್ನು ನಾವು ಯಾವ ರೀತಿ ರೂಪಿಸ್ಕೋಬೇಕು, ನಮ್ಮನ್ನು ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮ ಪ್ರೀತಿನ ಹೇಗೆ ಉಳಿಸ್ಕೋಬೇಕು, ಬೇರೆಯವ್ರು ನಮ್ಮ ಪ್ರೀತಿನ ಕಿತ್ಕೋತಾ ಇದ್ದಾರಾ ಅಥವಾ ನಾವು ಅದನ್ನ ಕಳ್ಕೋತಾ ಇದ್ದಾವ, ನಮಗೆ ಸೇರಿದ್ದು ನಮ್ಮ ಜೊತೆ ಇರಬೇಕು ಅಂತ ಹೇಳಿ ನಾವು ಏನು ನಮ್ಮ ಮನಸ್ಸು ಬಯಸ್ತು ಅಂದರೆ ಅದಕ್ಕೆ ಹೋರಾಡೋದಕ್ಕೆ ಯೂನಿವರ್ಸಲ್ ಸಪೋರ್ಟ್ ಅಂದರೆ ನೀವು ನಂಬಿರುವಂತಹ ದೇವ ಆಗಿರ್ಬೋದು, ಗಾರ್ಡಿಯನ್ ಏಂಜಲ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅವರ ಸಪೋರ್ಟ್ ನಿಮಗೆ ಅತಿ ಹೆಚ್ಚು ಮುಖ್ಯ. ಅಂದರೆ ಒಬ್ಬ ವ್ಯಕ್ತಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ ಅಂದರೆ ಪ್ರಪಂಚ ಯಾವುದು ಕತ್ಲೆ ಅಂತೂ ಆಗಿರಲ್ಲ ಅಲ್ವಾ, ಬೆಳಕು ಇದ್ದೇ ಇರುತ್ತೆ. ಆ ಕಣ್ಣು ತೆರೆದು ಆ ಬೆಳಕನ್ನು, ಆ ಪರಿಹಾರವನ್ನು, ಆ ಸಲಹೆಯನ್ನು ಪಡ್ಕೊಳ್ಳೋ ರೀತಿ ನಮ್ಮದಾಗಿರಬೇಕು. ನಾವು ಯೋಚನೆ ಮಾಡಬೇಕು ಯಾವ ರೀತಿ ನಾವು ಅದನ್ನು ಉಳಿಸ್ಕೋಬೇಕು. ನಮ್ಮ ಮಕ್ಕಳಿಗೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮ ಹಸ್ಬೆಂಡಿಗೋಸ್ಕರ ಏನು ಮಾಡ್ತಾಯಿದ್ದೀವಿ, ನಮ್ಮ ಪ್ರೀತಿಗೋಸ್ಕರ ನಾವು ಏನೆಲ್ಲ ತ್ಯಾಗ ಮಾಡ್ತಾಯಿದ್ದೀವಿ, ಆ ಪ್ರೀತಿನ ಅಷ್ಟು ನಾವು ಮಾಡಿಕೊಂಡು ನಾವದನ್ನ ಬೇರೆಯವರಿಗೋಸ್ಕರ ಕೊಟ್ಟು ನಾವು ನೋವು ಪಡೋದಕ್ಕಿಂತ ನಾವು ಹೊಡೆದಾಡಿ ಆ ಪ್ರೀತಿನ ಪಡ್ಕೊಳ್ಳೋದನ್ನು ಕಲಿಬೇಕು. ನಮ್ಮ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ. ಆ ಪ್ರೀತಿ ನಾವು ಯಾವುದನ್ನು ಉಳಿಸ್ಕೋತೀವೋ ಅದು ನಮಗೆ ಶಾಶ್ವತ. ಅವ್ರು ಹಂಗೆ ಮಾಡ್ತಾರೆ, ನಾವು ಅವ್ರು ಬೇಡ ಅಂತ ಹೇಳಿ ಬಿಟ್ಟು ಕೂರೋದ್ರಿಂದ ಯಾವ ಪರಿಹಾರನೂ ಸಿಗೋದಿಲ್ಲ. ಯೂನಿವರ್ಸ್ ಹೇಳ್ತಾ ಇರೋದಿಷ್ಟೇ, ನಾನು ನಿಮ್ಮ ಜೊತೆಗೆ ಇರ್ತೀವಿ, ನೀವು ಮುನ್ನುಗ್ಗಿ ನೀವು ಆ ಪ್ರೀತಿನ ಪಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ತಾ ಇದೆ. ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಅಂದರೆ ಮೆಚೂರಿಟಿ ಅಂದರೆ ಇಲ್ಲಿ ಲವ್ ಮಾಡ್ತಾ ಇರುವಂಥ ವ್ಯಕ್ತಿ ಅಂದರೆ ಬ್ರೇಕಪ್ ಆಗಿರ್ಬೋದು, ಪ್ರೀತಿ ವಿಚಾರದಲ್ಲಿ ಬ್ರೇಕಪ್ ಆಗಿರ್ಬೋದು, ನೀವು ಪ್ರೀತಿನ ಕಳ್ಕೊಂಡಿರ್ಬೋದು. ಹಸ್ಬೆಂಡ್, ವೈಫ್, ತಂದೆ ತಾಯಿ, ಯಾರದೇ ಅಲ್ಲಿ ಪ್ರೀತಿ ಅಂತ ಹೇಳಿದರೆ ಅವರು ಇವರು ಅಂತ ಅನ್ನೋಂಗಿಲ್ಲ, ಎಲ್ಲದೂ ಪ್ರೀತಿನೇ. ಪ್ರೀತಿ ವಿಚಾರ ಬಂತು ಅಂದರೆ ನಾವು ಮನೆಯಲ್ಲಿ ಸಾಕಿರುವಂತಹ ನಾಯಿಗೂ ನಾವು ಪ್ರೀತಿ ತೋರಿಸಿದ್ರೆ ಅದು ಸಹಿತ ನಮಗೆ ಪ್ರೀತಿ ತೋರಿಸುತ್ತೆ. ನಾವು ಪ್ರೀತಿ ತೋರಿಸೋದು ಎಷ್ಟು ಮುಖ್ಯನೋ ಅವರು ಸಹಿತ ನಮ್ಮನ್ನು ಅಷ್ಟೇ ಪ್ರೀತಿ ತೋರಿಸ್ತಾರೆ. ಇಲ್ಲಿ ಏನು ಸಂದೇಶ ಕೊಡ್ತಾ ಇದ್ದಾರಪ್ಪ ಏಂಜಲ್ಸ್ ಅಂದರೆ, ನೀವು ಹರಿತವಾದ ಮಾತು ಅಂದರೆ ನಿಮ್ಮ ಮಾತು ಮೃದುವಾಗಿರಲಿ, ನೀವು ಸಿಟ್ಟು ಬಿಡಿ, ನಿಮ್ಮ ಕೋಪ ಬಿಡಿ, ನಿಮ್ಮ ಹಠ ಬಿಡಿ, ನಿಮ್ಮ ಚೈಲ್ಡಿಶ್ ಅನ್ನೋದು ಬಿಡಿ. ನಿಮ್ಮ ಜೊತೆ ನೀವು ಅವರ ಜೊತೆ ಯಾವ ರೀತಿ ಪ್ರೀತಿಯಿಂದ ಮಾತಾಡ್ತೀರಾ, ಆ ಮಾತುಕತೆ ಅದು ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ಅದು ಯಾವ ರೀತಿನ ಉಳಿಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ. ಅಂದರೆ ಇಲ್ಲಿ ಮನುಷ್ಯ ಅಂದಮೇಲೆ ಜೀವನದಲ್ಲಿ ಅಡೆತಡೆಗಳು ಬಂದೇ ಬರುತ್ತೆ, ಏರುಪೇರು ಇದ್ದೇ ಇರುತ್ತೆ. ಇದೇ ವಿಚಾರ ಅಂತ ಹೇಳೋಕ್ಕಾಗಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾವು ಕಷ್ಟನೇ ಪಡ್ತೀವಿ. ಇವತ್ತು ಏನೋ ಒಂದು ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಸಹಿತ ನಾವು ಪ್ರೀತಿಯಿಂದ ಮಾತಾಡಿದಾಗ ಅವರು ನಮಗೆ ಪ್ರೀತಿಯಿಂದ ಕೊಡ್ತಿದ್ದಾರೆ. ನಾವೀಗ ಒಂದು ಅಂಗಡಿಗೆ ಹೋಗಿರ್ತೀವಿ, ನಾವು ಏನೋ ಒಂದು ಸಾಮಾನು ತಗೊಳ್ತಾ ಇರ್ತೀವಿ, ನನಗೆ ಇದು ಕೊಡೋ ಅಂದರೆ ಏನು ಯಾಕೆ ಅಂತ ಕೇಳ್ತಾರೆ. ಅದೇ ಇಲ್ಲ ಅಣ್ಣ ಇದು ಕೊಡಿ ನಮಗೆ ಅಂತ ಹೇಳಿದರೆ ಆಯ್ತಮ್ಮ ಏನು ಬೇಕಾಗಿತ್ತು ಅಂತ ಹೇಳಿ ನಮ್ಮನ್ನು ಸಹಿತ ಅದೇ ಪ್ರೀತಿಯಿಂದನೇ ಮಾಡ್ತಾರೆ. ಇಲ್ಲಿ ಹೇಳ್ತಾ ಇರೋದಷ್ಟೇ, ನೀವು ಯಾವ ಪ್ರೀತಿನ ಕಳ್ಕೊಂಡಿದ್ದೀರಾ ಅದನ್ನು ಸಿಟ್ಟು, ಕೋಪ, ಹಠ ಈ ಥರ ಸ್ವಭಾವದನ್ನು ಬಿಟ್ಟು ಅವರನ್ನು ಪ್ರೀತಿಯಿಂದ ಯಾವ ರೀತಿ ನೀವು ಮೃದು ಮಾಡಿ ಅವರಿಂದ ಪಡ್ಕೋಬೇಕಾಗಿರುತ್ತೋ ಅದನ್ನು ನೀವು ಪಡೆದುಕೊಳ್ಳಿ. ನಿಮ್ಮ ಪ್ರೀತಿನ ನೀವು ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ. ಎಷ್ಟೇ ನಿಮಗೆ ಅವರು ನೋವು ಕೊಟ್ಟರು ಸಹಿತ ಅದು ಯಾಕೆ ಹಾಗೆ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ, ಅವ್ರು ಯಾವ ಉದ್ದೇಶ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಅನ್ನೋದು ಮೊದಲನೇದಾಗಿ ತಿಳ್ಕೊಬೇಕು. ಅದು ತಿಳ್ಕೊಂಡು ಆದಮೇಲೆ ಅದರಿಂದ ನಮಗೆ ಇದು ಸರಿ ಇದೆಯಾ, ಇದು ತಪ್ಪಿದೆಯಾ, ಅದು ನನಗೆ ಬೇಕಾ, ಅದು ಬೇಡವಾ ಅನ್ನೋದನ್ನು ನಿರ್ಧಾರ ಆಮೇಲೆ ನೀವು ತಗೊಳ್ಳುವಂತಹದ್ದು. ಯಾಕೆಂದರೆ ಈಗ ಒಬ್ಬ ವ್ಯಕ್ತಿ ನಾವು ಏನು ಮಾತಾಡ್ತೀವಿ ಅನ್ನೋದ್ರ ಮೇಲೆ ಒಂದು ಕೆಲಸ ನಿಂತಿರುತ್ತೆ, ಆ ವಿಚಾರ ನಿಂತಿರುತ್ತೆ, ಒಂದು ಸಂಬಂಧ ನಿಂತಿರುತ್ತೆ, ಒಂದು ಕೆಲಸದಲ್ಲೇ ಆಗಿರ್ಬೋದು, ಒಂದು ಯಾವುದೇ ಒಂದು ವಿಚಾರದಲ್ಲಾಗಿದ್ರು ನಮ್ಮ ಮಾತು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಮಾತಾಡೋ ಮಾತು ಸಹಿತ ಎಷ್ಟೋ ಕಠೋರವಾಗಿರುವಂತಹ ವ್ಯಕ್ತಿಯ ಮನಸ್ಸನ್ನು ಸಹಿತ ಮೃದು ಮಾಡುತ್ತೆ. ಆ ರೀತಿ ನಮ್ಮ ಪ್ರೀತಿನ ಉಳಿಸ್ಕೋಬೇಕು, ಆ ಪ್ರೀತಿನ ನಾವು ಪಡ್ಕೋಬೇಕು ಅಂದರೆ ಇಲ್ಲಿ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇರೋದಿಷ್ಟೇ, ನೀವು ಪ್ರೀತಿಯಿಂದ ಮಾತಾಡಿ, ಪ್ರೀತಿಯಿಂದ ಇರಿ. ನಿಮ್ಮ ಕೋಪ, ಸಿಟ್ಟು, ಹಠ ಈ ಥರ ಬಿಟ್ಟು ನಿಮ್ಮ ಬಿರುಗಾಳಿಯಾಗುವಂತಹ ಮಾತು, ನೀವು
ಚುಚ್ಚುವಂತಹ ಮಾತು, ನೀವು ಅವರ ಜೊತೆ ಮಾಡುವಂತಹ ಹಠವನ್ನು ಬಿಟ್ಟು ಒಳ್ಳೆ ರೀತಿಯಿಂದ ನಡ್ಕೊಳ್ಳಿ. ಸ್ವತಂತ್ರರಾಗಿ ಬದುಕುವಂತಹ ಕ್ಷಣಗಳನ್ನು ಪಡ್ಕೊಳ್ಳಿ. ನೀವು ಪ್ರೀತಿಯಿಂದ ಫ್ರೀ ವರ್ಡ್ಸ್ ಹೆಂಗಂದರೆ ಯಾವ ರೀತಿ ಹಾರಾಡ್ತಾ ಇರುತ್ತದೆ ಆ ರೀತಿಯನ್ನು ನೀವು ಪ್ರೀತಿಯನ್ನು ಪಡೆದುಕೊಳ್ಳುವಂತಹ ಕ್ಷಣಗಳನ್ನು ತಂದುಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಮತ್ತು ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ 5 ಆಫ್ ಕಪ್ಸ್, ಇಲ್ಲಿ 5 ಆಫ್ ಕಪ್ಸ್, ಇಲ್ಲಿ ಸಹಿತ ಬ್ರೇಕಪ್ ಅಂದರೆ ಇಲ್ಲಿ ಪ್ರೀತಿಯ ಕ್ಷಣಗಳನ್ನು ನೀವು ತುಂಬಾ ಕಳ್ಕೊಂಡಿದ್ದೀರಾ. ನೀವು ಕನಸು ಕಾಣ್ತಾ ಇದ್ದೀರಾ, ನೀವು ಆ ಪ್ರೀತಿನ ಕಳ್ಕೊತಾ ಇದ್ದೀರಾ ಅಂತ ಹೇಳಿ ನೀವು ತುಂಬ ಭಯದಲ್ಲಿದ್ದೀರಾ. ಆದರೆ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ, ನಿಮ್ಮ ಜೊತೆನೇ ಇರೋಕ್ಕೆ ಇಷ್ಟಪಡ್ತೈತೆ. ಆದರೆ ಇವಾಗಿನ ಕ್ಷಣದಲ್ಲಿ ನೀವು ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ, ಕಷ್ಟ ಅನುಭವಿಸ್ತಾ ಇದ್ದೀರಾ. ನಿಮಗೆ ಬೇಕಾದ ಕ್ಷಣಗಳು, ಬೇಕಾದ ಪ್ರೀತಿ, ಬೇಕಾದ ಇದರಲ್ಲಿ ನಿಮಗೆ ಸಿಗ್ತಾ ಇಲ್ಲ ಅನ್ನೋ ನೋವು ನಿಮ್ಮನ್ನು ತುಂಬ ಕಾಡ್ತಾ ಇದೆ. ಆ ನೋವು ನಿಮ್ಮನ್ನು ಯಾವುದೇ ಇದಕ್ಕೂ ಅಂದರೆ ನಿಮಗೆ ಇರುವಂತಹ ಕ್ಷಣ ಅಂದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು, ಹೇಗೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಇದು ನಿಮಗಿಲ್ಲ. ಹಾಗಾಗಿ ನೀವು ಒಂಟಿಯಾಗಿರಲು ಇಷ್ಟಪಡ್ತಾ ಇದ್ದೀರಾ. ನೀವು ಒಂಟಿಯಾಗಿ ಜೀವನ ಮಾಡೋಕ್ಕೂ ನನಗೆ ನನ್ನ ಎಬಿಲಿಟಿ ಇದೆ, ನಾನು ಬದುಕು ತೋರಿಸ್ತೀನಿ ಅನ್ನೋ ಮನಸ್ಥಿತಿ ನಿಮಗಿದೆ. ಆದರೆ ಇಲ್ಲಿ ಜೀವನ ಏನಂದು ಹೇಳ್ತಾ ಇದೆಪ್ಪ, ಗಾರ್ಡಿಯನ್ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಯಾವುದೇ ಇದರಿಂದನೂ ಈಗ ಜೀವನವನ್ನು ಬಿಟ್ಟು ಹೋಗೋಕ್ಕೆ ಆಗೋದಿಲ್ಲ. ಇದನ್ನು ನೀವು ಸರಿ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು ತಂದುಕೊಳ್ಳಿ. ಮನಸ್ಸನ್ನು ಮಾಡಿ, ಮನಸ್ಸನ್ನು ಅವರಿಗೆ ಅರ್ಥ ಮಾಡಿಸಿ. ನಿಮ್ಮ ಮಾತು, ನಿಮ್ಮ ಮನಸ್ಸನ್ನೇ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗೆ ಅದನ್ನು ಅರ್ಥ ಮಾಡಲು ಪ್ರಯತ್ನ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಕನಸಲ್ಲಿ ನಿಮ್ಮ ಭ್ರಮೆಯನ್ನು ಅಂದರೆ ನಾನು ಜೀವನದಲ್ಲಿ ಎಲ್ಲದನ್ನೂ ಪಡ್ಕೊತೀನಿ, ನಾನು ಒಬ್ಬಳೇ ಒಂಟಿಯಾಗಿ ಎಲ್ಲದನ್ನೂ ಪಡ್ಕೋತೀನಿ, ನಾನೇನು ನನ್ನ ಜೀವನದಲ್ಲಿ ಇದು ಬೇಕು ಅದು ಬೇಕು ಅಂತ ಹೇಳಿ ಬಯಸ್ತಾ ಇದ್ರಿ, ಅದನ್ನು ಕನಸಿನಲ್ಲಿ ಮಾತ್ರ ನೀವು ಕಾಣೋಕ್ಕೆ ಸಾಧ್ಯ. ಈ ಕ್ಷಣದಲ್ಲಿ ನೀವು ಅವರನ್ನು ಬಿಟ್ಟು ಹೋಗಿ ಅವರಿಂದ ನೀವು ಒಳ್ಳೆಯ ಇದರಿಂದ ಮಾಡ್ತೀನಿ ಅನ್ನೋದು ನಿಮ್ಮ ಮೂರ್ಖತನ, ಅದು ಸಾಧ್ಯ ಇಲ್ಲ ಅಂತ ಹೇಳಿ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ನಾವು ಜೀವನ ಮಾಡುವುದು ಅಂದರೆ ತುಂಬಾ ಕಷ್ಟ. ಇದು ಕನಸಿನ ಮಾತು ಅನ್ನೋದು ಹೇಳೋಕ್ಕಾಗುತ್ತೆ. ಯಾಕೆಂದರೆ ಇವತ್ತು ಏನೇ ಒಂದು ಬರ್ತಾ ಇದೆ ಅಂತ ಹೇಳಿದರೆ ಅದು ನಮ್ಮ ಜೀವನದಲ್ಲಿ ತುಂಬಾ ನೋವು ಮತ್ತು ಕಷ್ಟಗಳನ್ನು ಕೊಟ್ಟೆ ಮುಂದೆ ನಮ್ಮ ಲೈಫಲ್ಲಿ ಒಂದು ಸಕ್ಸಸ್ಸನ್ನು ಕೊಡುತ್ತೆ ಅನ್ನೋದು ಹೇಳ್ತಿದ್ದಾರೆ. ಇಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಕೆಟ್ಟ ದಾರಿ ಹೋಗದೆ ಒಳ್ಳೆಯ ದಾರಿಲಿ ನೀವು ಯೋಚನೆ ಮಾಡಿದರೆ ಅಂದರೆ ನಿಮ್ಮ ಜೀವನವನ್ನು ನೀವು ಹ್ಯಾಪಿಯಾಗಿ ಚೇಂಜ್ ಮಾಡ್ಕೋಬೋದು. ಅಂದರೆ ನಿಮ್ಮ ಜೀವನ ಇನ್ನೂ ಹೊಸದಾಗಿ ದೊಡ್ಡದಾಗಿ ಚೇಂಜ್ ಆಗುತ್ತೆ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ, ನಿಮ್ಮ ಮನಸ್ಥಿತಿನ ಕಂಟ್ರೋಲ್ ಮಾಡಿ, ನೀವು ಆ ಪ್ರೀತಿಯಲ್ಲೇ ಇದ್ದು ನಿಮ್ಮ ಯಾವ ಸಂಬಂಧ ನೀವು ಕಳ್ಕೊಂಡಿದ್ದೀರ ಆ ಸಂಬಂಧನ ನೀವು ಮತ್ತೆ ಪ್ರೀತಿಯಿಂದ ಪಡೆದುಕೊಂಡು ಆ ಪ್ರೀತಿಯಲ್ಲಿ ನೀವು ಇನ್ನು ಹೊಸದಾಗಿ ಚೇಂಜಸ್ಸನ್ನು ಕಾಣ್ತೀರಾ ಅಂತ ಹೇಳಿ ಏಂಜಲ್ಸ್ ಸಹಿತ ಹೇಳ್ತಾ ಇದ್ದಾರೆ. ಆಸ್ಕ್ ಯುವರ್ ಏಂಜಲ್ಸ್ ಅಂದರೆ ನಿಮ್ಮ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ, ನೀವು ಮೆಡಿಟೇಷನ್ ಮಾಡ್ತಾ ಇರ್ಬೋದು ಅಥವಾ ಬೇರೆ ಏನೋ ಒಂದು ಇದು ಮಾಡ್ತಾ ಇದ್ರು, ನೀವು ದೇವರಲ್ಲೇ ಬೇಡ್ಕೋತಾ ಇರೋದು. ಏಂಜಲ್ಸ್ ಅಂದರೆ ಏಂಜಲ್ಸ್ ರೂಪದಲ್ಲಿ ನೀವು ನಂಬಿರುವಂತಹ ದೇವರು ಇರ್ತಾರೆ, ನೀವು ನಂಬಿರುವಂತಹ ಗುರುಗಳು ಇರ್ತಾರೆ. ಇವರನ್ನು ಒಂದು ಮಾರ್ಗದರ್ಶನ ಅಂದರೆ ನೀವು ಪಡ್ಕೋಬಹುದು. ನಿಮಗೆ ಯಾವ ರೀತಿ ಬೇಕು ಆ ರೀತಿನ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನು ಮಾಡ್ಕೋಬಹುದು ಅಂತ ಹೇಳಿ ಏಂಜಲ್ಸ್ ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ಸಹಿತ ಹೇಳ್ತಾ ಇದ್ದಾರೆ, ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್ ಅಂದರೆ ಇಷ್ಟು ಅಡೆತಡೆಗಳನ್ನು ನೀವು ತುಂಬಾ ಕಷ್ಟಪಟ್ಟು ಆ ಅಡೆತಡೆಗಳನ್ನು ನೀವು ಎದುರಿಸಬೇಕಾಗಿದೆ. ಅಂದರೆ ನಿಮಗೆ ಆಲ್ರೆಡಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಆ ಚೂರಿಯಿಂದ ಹೊರ ಬರಬೇಕು, ಇದರಿಂದ ನೀವು ತಪ್ಪಿಸ್ಕೋಬೇಕು ಅಂದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್ ಅಂದರೆ ನೀವು ಯಾವುದನ್ನು ಬೇಕಾದರೂ ನಿಮ್ಮ ಜೀವನದಲ್ಲಿ ಹೊಸದಾಗಿ ನೀವು ಬಿಗ್ ಚೇಂಜಸ್ ಅಂದರೆ ನಿಮ್ಮ ಜೀವನನ ಯಾವ ರೀತಿ ಬೇಕಾದರೂ ನೀವು ಬದಲಾವಣೆ ಮಾಡ್ಕೋಬಹುದು. ಅದಕ್ಕೆ ಒಂದು ಟೈಮ್ ಅನ್ನೋದಿರುತ್ತೆ. ಆ ಟೈಮಲ್ಲಿ ನೀವು ಅದನ್ನು ಒಳ್ಳೆ ರೀತಿಲಿ ನೀವು ಪಡ್ಕೋಬಹುದು, ಅಂದರೆ ಚೇಂಜಸ್ ಮಾಡ್ಕೋಬಹುದು. ನಿಮ್ಮ ಜೀವನವನ್ನು ಯಾವ ರೀತಿಲಿ ನೀವು ಪ್ರೀತಿ ಬೇಕು ಅಂದರೆ ಪ್ರೀತಿ ಬಯಸ್ಬೋದು. ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ಲೈಫನ್ನು ಬೆಳೆಸ್ಕೋಬೇಕು,
ಕೆಟ್ಟ ದಾರಿ ಹೋಗೋದಕ್ಕಿಂತ ಒಳ್ಳೆ ದಾರಿಲಿ ಯೋಚನೆ ಮಾಡಿ. ಇವತ್ತು ಇಷ್ಟು ಕಷ್ಟಪಟ್ಟಿದ್ದೀರ, ಮುಂದೆ ಬರುವಂತಹ ಚೇಂಜಸ್ಸನ್ನು ನೀವು ನೋಡಿ, ಮುಂದೆ ಆಗುವಂತಹ ಒಳ್ಳೆಯ ಕ್ಷಣಗಳನ್ನು ನೋಡಿ ನೀವು ಒಂದು ನಿರ್ಧಾರ ತಗೋಬೇಕಾಗಿದೆ ಅಂತ ಹೇಳಿ ಸಹಿತ ಯೂನಿವರ್ಸ್ ಮತ್ತು ಏಂಜಲ್ಸು ನಿಮಗೆ ಹೇಳ್ತಾ ಇದ್ದಾರೆ. ಫಸ್ಟ್ ಲೈಟ್ ಅಂದರೆ ಬಿಗಿನಿಂಗ್ ಎ ನ್ಯೂ ಸೈಕಲ್. ಅಂದರೆ ಇಲ್ಲಿ ನಿಮ್ಮ ಬಿಗಿನಿಂಗ್ ಅಂದರೆ ನಿಮ್ಮ ಕರ್ಮಗಳು ನ್ಯೂ ಅಂದರೆ ಸೈಕಲ್ ಆಗಿ ಕರ್ಮ ತಿರುಗಿ ಬರುತ್ತೆ ಅಂತಾರಲ್ಲ, ಇಷ್ಟು ದಿನ ನಿಮ್ಮ ಸೈಕಲ್ ಏನಾಗಿತ್ತು ಅಂದರೆ ತಿರುಗ್ತಾ ಇತ್ತು. ಈಗ ಅದು ತಿರುಗಿ ಏನಾಗ್ತಾ ಇದೆ, ಒಳ್ಳೆ ಕಡೆಗೆ ಹೋಗ್ತಾ ಇದೆ. ಆದರೆ ನೀವು ಅದನ್ನು ಮತ್ತೆ ಉಲ್ಟಾ ತಿರುಗಿಸೋದ್ರ ಬದಲು ಅದನ್ನು ಅದೇ ರೀತಿ ತಿರುಗೋಕೆ ಬಿಟ್ರಿ ಅಂದರೆ ನಿಮ್ಮ ಜೀವನ ಇನ್ನೂ ನ್ಯೂ ಬಿಗಿನಿಂಗ್ ಅಂದರೆ ಹೊಸದಾಗಿ ಪ್ರಪಂಚವನ್ನು ಕಟ್ಕೋಬಹುದು. ಇಲ್ಲಿ ಹೊಸದಾಗಿ ನಿಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ಬೋದು, ಮತ್ತೆ ಹೊಸದಾಗಿ ನಿಮ್ಮ ಲೈಫನ್ನು ಕಟ್ಕೋಬಹುದು. ನೀವು ಏನು ನಿಮ್ಮ ಜೀವನದಲ್ಲಿ ಬೇಕು ಬೇಡ ಏನು ಯಾವುದನ್ನೆಲ್ಲ ನೀವು ಇಷ್ಟು ದಿನ ನೀವು ಅನುಭವಿಸಿದ್ರಿ ಎಲ್ಲನೂ ನೀವು ನೆಕ್ಸ್ಟ್ ಜೀವನದಲ್ಲಿ ನೀವು ನೆಕ್ಸ್ಟ್ ದಿನಗಳಲ್ಲಿ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಬಹುದು. ಸ್ಟಾರ್ಟ್ ಮಾಡಿ ಅಂತ ಹೇಳಿ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಸಲಹೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿವರೆಗೂ ಇಷ್ಟು ವಿಚಾರಗಳನ್ನು ನಿಮಗೆ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಪ್ರೀತಿ ವಿಚಾರವಾಗಿ ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಕಷ್ಟಪಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಬ್ಬ ಜೀವಿ ಅಂದರೆ ಪ್ರೀತಿ ಅಂತ ಬಂತು ಅಂದರೆ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಿರ್ತೀವಿ. ಅವರಿಂದ ನನಗೆ ಈ ಪ್ರೀತಿ ಬೇಕು, ಅವರು ನನ್ನವರೇ ಆಗಿರಬೇಕು, ಅವರು ನನಗೋಸ್ಕರನೇ ಇರಬೇಕು, ಅವರು ನನಗಾಗಿ ಎಲ್ಲ ಮಾಡಬೇಕು, ಅವರು ನನ್ನ ಜೊತೆಗೆ ಇರಬೇಕು, ಅವರು ನನಗೋಸ್ಕರನೇ ಟೈಮ್ ಕೊಡಬೇಕು ಅಂತ ಹೇಳಿ ಇಷ್ಟು ಒಬ್ಬ ಮುಗ್ಧ ಮನಸ್ಸು ಬೇಡ್ತಾ ಇರುತ್ತೆ, ಅಂದರೆ ಕೇಳ್ತಾ ಇರುತ್ತೆ. ಆದರೆ ಮುಂದೆ ಇರುವಂತಹ ವ್ಯಕ್ತಿಗೆ ಅದು ಗೊತ್ತಾಗೋದಿಲ್ಲ. ಆ ಟೈಮಲ್ಲಿ ನಾವು ಬಾಯಿ ಬಿಟ್ಟು ಅವರ ಹತ್ರಗೆ ನಮ್ಮ ಮನಸ್ಸಲ್ಲಿ ಯಾವ ಭಾವನೆ ಇದೆಯೋ ಅದನ್ನು ನಾವು ವ್ಯಕ್ತಪಡಿಸೋದ್ರಿಂದ ಅವರಿಂದ ನಮಗೆ ಒಳ್ಳೆ ಪ್ರೀತಿ ಸಹಿತ ಸಿಗುತ್ತೆ. ಅವರಿಂದ ನಮಗೆ ಒಳ್ಳೆ ನಾವೇನು ಬಯಸ್ತಿರ್ತೀವಲ್ಲ ಆ ಕ್ಷಣಗಳನ್ನು ಸಹಿತ ಅವರು ಕೊಡಲು ಪ್ರಯತ್ನ ಮಾಡಬಹುದು. ನಾವು ಅದನ್ನ ಅವ್ರು ಕೊಡ್ದಂಗೆ, ಅವ್ರಿಗೆ ಹೇಳ್ದಂಗೆ, ಅವ್ರಿಗೇನು ಕೇಳ್ದಂಗೆ ನಾವು ಸುಮ್ಮನೆ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡು ನಾವು ಸುಮ್ಮನೆ ಇದ್ದೀವಿ ಅಂದರೆ ಯಾವುದೇ ಪ್ರೀತಿ ನಮಗೆ ಸಿಗೋದಿಲ್ಲ. ನಾವು ಅಲ್ಲಿ ಅವರು ಬೇರೆಯವರಿಗೋಸ್ಕರ ಕೊಡೋ ಪ್ರೀತಿನ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀವಿ. ಕೇವಲ ಬೇರೆ ಥರ ಏನೋ ತಿಳ್ಕೊತೀವಿ. ಅವ್ರು ಹಿಂಗೆ ಅಂದರು, ಅವ್ರು ಹಿಂಗೆ ಮಾಡಿದರು, ಅವ್ರ ಜೊತೆಗಾದ್ರೆ ಚೆನ್ನಾಗಿರ್ತಾರೆ, ನಮ್ಮ ಜೊತೆಗಾದ್ರೆ ಚೆನ್ನಾಗಿರಲ್ಲ, ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಆ ಟೈಮಲ್ಲಿ ನಾವು ಸಹಿತ ಅದನ್ನು ಬಾಯಿ ಬಿಟ್ಟು ನಮ್ಮ ಪ್ರೀತಿ ಪಾತ್ರ ಜೊತೆಗೆ ನನಗಿದ್ದು ಆಗಬೇಕು, ನನಗಿದು ಬೇಕು, ನನಗಿದನ್ನು ಕೊಡಿ, ನನಗೆ ಅದನ್ನು ಕೊಡಿಸಿ, ನನಗೆ ಈ ಜಾಗಕ್ಕೆ ಹೋಗಬೇಕು, ಈ ಥರ ನಾವು ಏನಾದರೂ ಶೇರ್ ಮಾಡ್ಕೊಂಡಿವಿ ಅಂದರೆ ಅವರಿಂದ ನಮಗೆ ಆ ಪ್ರೀತಿ ಸಿಗಬಹುದು ಅಂತ ಹೇಳಿ ಇವತ್ತಿನ ಸಂದೇಶ ಏನಪ್ಪ, ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಈ ಸಂದೇಶಗಳನ್ನು ತಿಳಿಸ್ತಾ ಇದ್ದಾರೆ. ಈ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.